ಕೊಪ್ಪಳ ಜಿಲ್ಲೆಯಲ್ಲಿ ಹಂಪಿ, ಆನೆಗೊಂದಿ, ಅಂಜನಾದ್ರಿಗೆ ದೇಶ ವಿದೇಶಗಳಿಂದ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಇದರಿಂದ ಇಲ್ಲಿ ರೆಸಾರ್ಟ್ ಲಾಭಿ ಜೋರಾಗಿದೆ. ಅದರಲ್ಲೂ ನದಿ ಪಕ್ಕದಲ್ಲೇ ನದಿಯನ್ನೇ ಒತ್ತುವರಿ ಮಾಡಿಕೊಂಡು ರೆಸಾರ್ಟ್ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಅಧಿಕಾರಿಗಳು ಸಾಥ್ ನೀಡಿದ್ದು ಇದೆ. ಹೀಗೆ ನದಿಯನ್ನೇ ಒತ್ತುವರಿ ಮಾಡಿ ಅಕ್ರಮ ಕಟ್ಟಡ ಕಟ್ಟಿದ 3 ರೆಸಾರ್ಟ್ಗಳ ಒತ್ತುವರಿ ತೆರವುಗೊಳಿಸಬೇಕು ಹಾಗೂ ಅವರ ಮೇಲೆ ಎಫ್ಐಆರ್ ದಾಖಲು ಮಾಡಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದೆ. ಕಲಬುರಗಿ ಪ್ರಾದೇಶಿಕ ಆಯುಕ್ತರು ಹೊಸಪೇಟೆ ಉಪವಿಭಾಗಾಧಿಕಾರಿ ಹಾಗೂ ಡಿಡಿಎಲ್ಆರ್ ನೇತೃತ್ವದಲ್ಲಿ ತನಿಖಾ ತಂಡ ರಚಿಸಿ ವರದಿ ಕೇಳಿದರು. ಸದ್ಯ ತನಿಖಾ ತಂಡದ ವರದಿಯಲ್ಲಿ ನದಿ ಒತ್ತುವರಿಯಾಗಿರುವುದು ಕಂಡುಬಂದ ಹಿನ್ನೆಲೆ ರೆಸಾರ್ಟ್ಗಳ ವಿರುದ್ಧ ಎಫ್ಐಆರ್ ದಾಖಲಿಸಿ ಒತ್ತುವರಿ ತೆರವುಗೊಳಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಪ್ರಾದೇಶಿಕ ಆಯುಕ್ತರು ಸೂಚನೆ ನೀಡಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿ ನಡೆದಿದ್ದ ದರೋಡೆ ಪ್ರಕರಣದ ಆರೋಪಿಗಳನ್ನು ಪಂಚನಾಮೆ ಮಾಡುವ ವೇಳೆ ಎಸ್ಕೇಪ್ ಆಗಲು ಯತ್ನಿಸಿದ್ರು. ಈ ವೇಳೆ ದರೋಡೆಕೋರರ ಮೇಲೆ ಫೈರಿಂಗ್ ಮಾಡಲಾಗಿತ್ತು. ಸದ್ಯ ಸಿಸಿಬಿ ಪೊಲೀಸರಿಂದ ಗುಂಡೇಟು ತಿಂದ ಈ ಇಬ್ಬರ ಪೈಕಿ ಫಾರೂಕ್ ತುಂಬಾ ನಟೋರಿಯಸ್ ಆಗಿದ್ದು, ಈತ ಕರಾವಳಿ ಭಾಗದ ಮಾಯಾ ಗ್ಯಾಂಗ್ ಜೊತೆ ಒಡನಾಟ ಹೊಂದಿರುವ ಅನುಮಾನ ಮೂಡಿದೆ. ಈ ಮಾಯಾ ಗ್ಯಾಂಗ್ ಹುಟ್ಟಿಕೊಂಡಿದ್ದು ಸಿಎ ಮತ್ತು ಎನ್ಆರ್ಸಿ ಉಗ್ರ ಹೋರಾಟದ ವೇಳೆಯಲ್ಲಿ. ನವೆಂಬರ್ 12ರಂದು ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣದ ಬಳಿ ರಾಹುಲ್ ಸುರ್ವೆ ಎಂಬುವರ ಕಾರ್ ಅಡ್ಡಗಟ್ಟಿ ಈ ಗ್ಯಾಂಗ್ ದರೋಡೆ ಮಾಡಿತ್ತು. ಈ ಕುರಿತು ಹುಬ್ಬಳ್ಳಿ ಶಹರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಹಿಂದೆ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿತ್ತು. ಒಬ್ಬ ಫಾರೂಕ್ ಅಂತ ಮತ್ತು ಇನ್ನೊಬ್ಬ ಭರತ್ ಅಲಿಯಾಸ್ ಕುಟ್ಟ ಅಂತ. ಇವರಿಬ್ಬರು ಮಂಗಳೂರು ಮೂಲದವರು. ಅದನ್ನು ಮುಂದುವರೆದು ಇನ್ನೂ 3 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಇನ್ನೂ ಹೆಚ್ಚಿನ ಆರೋಪಿಗಳು ಸಿಗಬೇಕಾಗಿದೆ. ಮಾಯಾ ಗ್ಯಾಂಗ್ ಅಂತಂದರೆ 2019ರಲ್ಲಿ ನಡೆದ ಒಂದು ಗಲಭೆ ಹಿನ್ನೆಲೆಯಲ್ಲಿ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ದ ಗ್ಯಾಂಗ್, ಮಾಯಾ ಗ್ಯಾಂಗ್ ಮತ್ತು ಕಾರ್ಖಾನಾ ಗ್ಯಾಂಗ್ ಅಂತ 2 ಗ್ಯಾಂಗು ನಾನೇ ಮಂಗಳೂರು ಕಮಿಷನರ್ ಇದ್ದಾಗ ಅರೆಸ್ಟ್ ಮಾಡಿದಂಥದ್ದು.